ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ವ್ಯಾಲೆಂಟೈನ್ಸ್ ಡೇ ಅಂತ ಹಾಕಿದ್ದೆ, ಬಟ್ ನಾವೇನೂ ಸೆಲೆಬ್ರೇಟ್ ಮಾಡಿಲ್ಲ. ಪ್ರಮೋದ್ ಅವ್ರಿಗೆ ಇಷ್ಟನೂ ಇಲ್ಲ ಸೆಲೆಬ್ರೇಟ್ ಮಾಡೋದು. ಹಾಗಾಗಿ ನೆನ್ನೆ ವ್ಲಾಗ್ ಏನು ಸಿಂಪಲ್ ಆಗಿತ್ತು. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ಬ್ಲಾಗ್ ಏನಂದರೆ, ಟೆಂಪಲಿಗೆ ಹೋಗಬೇಕು. ಶನಿವಾರ ಅಲ್ವಾ, ಹಾಗಾಗಿ ಟೆಂಪಲ್ಗೆ ಹೊರಟಿದ್ದೀನಿ. ಅಲ್ಲಿ ಪೂಜೆ ಎಲ್ಲ ಆಗಿ ಅದು ಕೂಡ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀರ. ಓಕೆ, ಈಗ ಹೋಗ್ತಾ ಇದ್ದೀನಿ ಗೈಸ್. ಆಲ್ರೆಡಿ ಟೈಮ್ ಆಗಿದೆ. ಬೇಗ ಹೋಗಿ ಬೇಗ ಬರಬೇಕು, ಯಾಕಂದರೆ ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ, ಪ್ರಮೋದ್ ಕೆಲ್ಸಕ್ಕೆ ಹೋಗ್ತಾರೆ, ಶ್ರೇಯಾಂಶ್ ಒಬ್ಬನೇ ಬಿಟ್ಟು ಹೋಗಬೇಕಾಗುತ್ತೆ. ಹಾಗಾಗಿ ಬೇಗ ಹೋಗಿ ಬೇಗ ಬರೋಣ ಅಂತ ಬಂದು ಅವನಿಗೆ ರೆಡಿ ಮಾಡಿ ಮತ್ತೆ ಇದೇ ರೋಡಲ್ಲಿ ನಡ್ಕೊಂಡೋಗಿ ಮತ್ತೆ ಅಂಗನವಾಡಿಗೆ ಬಿಟ್ಟು ಮತ್ತೆ ಬರಬೇಕು. ಆದಷ್ಟು ಬೇಗ ಹೋಗಿ ಬರೋಣ. ಇವತ್ತು ಅಗರಬತ್ತಿ ಅಚ್ಚನ ಅಂಗಡಿಯಲ್ಲಿ ಇಸ್ಕೊತಿಲ್ಲ, ಮನೇಲೇ ಒಂದು ದೊಡ್ಡ ಬಾಕ್ಸ್ ತಂದಿಟ್ಟಿದ್ರು, ಅದರಲ್ಲೇ ಒಂದೇ ತಗೊಂಬಂದುಬಿಟ್ಟಿದ್ದೀನಿ. ಬೇಗ ಹೋಗೋಣ ಬನ್ನಿ. ಸುಸ್ತಾಯ್ತು ಗೈ, ಸ್ಪೀಡಾಗಿ ನಡ್ಕೊಂಡು ಬಂದು. ಆ ಹುಡುಗ ನನ್ನೇ ನೋಡ್ಕೊಂಡು ಹೋಗ್ತಾ ಹೋದಾನೆ. ಅಯ್ಯೋ ದೇವ್ರೆ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಮಾರ್ನಿಂಗ್ ಚಂದ ಅಲ್ವಾ? ಇವಾಗ ಎಂಟಿ ರೋಡ್ ಇದ್ದರೆ. ಗೈಸ್ ಇಲ್ಲಿ ನೋಡಿ, ನಾನು ಮೊನ್ನೆ ಫೋಟೋಶೂಟಿಗೆ ಇಟ್ಕೊಂಡಿದ್ನಲ್ಲ, ಒಂದು ಏನು ಗರಿ ಥರ ಹುಲ್ಲು ಇದು. ಓಕೆ, ಇದು ಎಷ್ಟೊಂದು ಇಲ್ಲಿ ವೇಸ್ಟಾಗಿ ಬಿದ್ದಿದೆ ನೋಡಿ. ಇದು ಆ್ಯಕ್ಚುಲಿ ನಾನೊಂದು ಮದುವೆಗೆ ಹೋದಾಗ ಇದನ್ನ ಡೆಕೋರೇಷನಿಗೆ ಯೂಸ್ ಮಾಡಿದರು. ಇಲ್ಲಿ ನೋಡಿದ್ರೆ ವೇಸ್ಟಾಗಿ ಬಿದ್ದಿದೆ. ಇದೆಲ್ಲ ನಾವು ಔಟ್ಸೈಡಿಂದ ತರಿಸ್ಬೇಕಂದ್ರೆ ಎಷ್ಟು ಕಾಸ್ಟ್ಲಿ ಇರುತ್ತೆ. ನಮ್ಮ ಮೇಕೇರಿಯಲ್ಲಿ ನೋಡಿ ಫ್ರೀಯಾಗೇ ಸಿಗುತ್ತೆ. ಎಷ್ಟೊಂದಿದೆ, ತುಂಬ ಚೆನ್ನಾಗಿ ಕಾಣುತ್ತೆ ಡೆಕೋರೇಷನ್ ಮಾಡೋಕ್ಕೆ. ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನೋಡೋಣ ಶ್ರೇಯಾಂಶ್ ಎದ್ದಿದ್ದಾನ ಅಂತ. ಎದ್ದಿಲ್ಲ ಅಂದರೆ ತುಂಬಾ ಕಷ್ಟ. ಎದ್ದೊಳಿಸಿ ಪೂಸಿ ಹೊಡೆದು ಬ್ರಷ್ ಮಾಡಿಸಿ ರೆಡಿ ಮಾಡಿ ತಿಂಡಿ ಎಲ್ಲ ತಿನ್ನಿಸೋ ಅಷ್ಟರಲ್ಲಿ ಎದ್ದಿದ್ರೆ ಬೇಗ ಎತ್ಕೊಂಡು ಹೋಗ್ಬಿಟ್ಟು ಬ್ರಷ್ ಮಾಡಿಸ್ಬಿಡ್ತೀನಿ. ನೋಡೋಣ ಎದ್ದಿದ್ದಾನ ಇಲ್ವಾ ಗೊತ್ತಿಲ್ಲ. ಅಮ್ಮವ್ರು ಇವಾಗ ಹೊರಟ್ರು ನೋಡಿ, ಅಲ್ಲಿ ಬ್ಯಾಕ್ ಸೈಡ್ ಹೋಗಾಯ್ತವ್ರು. ಅಮ್ಮವ್ರು ಕೆಲ್ಸಕ್ಕೆ ಹೊರಟ್ರು. ಇವಾಗ ನಾನು ಹೋಗಿ ಎಲ್ಲರಿಗೂ ಬಾಕ್ಸ್ ರೆಡಿ ಮಾಡಬೇಕು. ಅಮ್ಮ ಅಚ್ಚನಿಗೆ ಮಾಡಿದ್ದಾರೆ, ಮಧ್ಯಾಹ್ನ ಲಂಚಿಗೆಲ್ಲ ಮಾಡಬೇಕು. ಮಾಡೋಣ. ಓಕೆ, ಸೂರ್ಯನ ಕಿರಣ ಎಷ್ಟು ಚೆಂದ ಕಾಣ್ತಿದೆ ನೋಡಿ ನನ್ನ ಮೇಲೆ. ಈ ಡ್ರೆಸ್ ಕಲರ್ ನನಗೆ ಚೆಂದ ಸೂಟ್ ಆಗುತ್ತೆ ಅಲ್ಲ. ನಮ್ಮ ಶ್ರೇಯಾಂಶ್ ನೋಡಿ ಮಲಗಿ ಇವಾಗ ನಾನು ಬಂದ ತಕ್ಷಣ ಓಡ್ಕೊಂಡು ಬಂದು ಪೆಪ್ಪಪ್ಪಿಗೆ ಹಾಕಿ ನೀನು ಹೋಗು ಅಂತೆ ನನಗೆ. ಇವನು ಹೋಗಬೇಕು, ನನಗೆ ಹೇಳ್ತಿದ್ದಾನೆ ಹೋಗು ಅಂತ. ಶ್ರೇಯಾಂಶ್ ಗುಡ್ ಮಾರ್ನಿಂಗ್. ಜೋರಾಗಿ ಹೇಳಿ ಗುಡ್ ಮಾರ್ನಿಂಗ್. ಜೋರ ಹೇಳಿ. ಮೂಡಿಲ್ಲ. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಬಂದು ಟೊಮೆಟೊ ಬಾತ್. ಇದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಯೆಲ್ಲೋ ಕಲರ್ ಟೊಮೆಟೊ ಬಾತ್ ಮಾಡಿದ್ದೀನಿ. ಹೇಗಿದೆ ಟೊಮೆಟೊ ಬಾತ್ ಪ್ರಮೋದ್? ನಿಜ ಹೇಳಬೇಕು, ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಚೆನ್ನಾಗಿ ಕಾಣ್ತಿದ್ದೀರ. ಅದು ಬ್ಲರ್ ಆಯ್ತು. ಇವಾಗ ನಗಡು, ಹಂಗೆ ನೀಟಾಗಿ ನಗಡಬೇಕು. ಹಂಗೆ ಬೇಡ, ನಾರ್ಮಲ್ ಯಾವಾಗಲೂ ಬರುತ್ತಲ್ಲ ಆ ಸ್ಮೈಲ್ ಬೇಕು, ಫೇಕ್ ಸ್ಮೈಲ್ ಬೇಡ ನನಗೆ. ನಗಡಿ ಪ್ರಮೋದ್. ಗೈಸ್, ಇವತ್ತು ಶ್ರೇಯಾಂಶಿಗೆ ನಿದ್ದೆ ಯಾಕೋ ಸರಿಯಾಗಿಲ್ಲ, ಅದಕ್ಕೆ ನೋಡಿ ಅಳ್ತಾ ಇರೋದು. ಇವನು ಹೋಗಲ್ಲ ಅಂತ ಹಠ ಮಾಡ್ತಿದ್ದೇನೆ. ಇವತ್ತು ಬೇಗ ಕಳಿಸ್ತಾರಂತೆ, ಹೋಗಿ 12ಗೆ ಬಿಡ್ತಾರಂತೆ. ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗಷ್ಟೇ ಎದ್ದ, ಬೇಗ ತಿನ್ನಕ್ಕೆ ಕೊಟ್ಟು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಹಾಯ್ ಹೇಳಿ. ಗೈಸ್, ಇವಾಗ ಶ್ರೇಯಾಂಶನ ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ಅವನಿಗೆ ಬಿಟ್ಟು ಬರಬೇಕಾರಂತೂ ಇವತ್ತೊಂದು ಅತ್ತ. ಯಾಕಂದರೆ ಅವನು ನಿದ್ದೆಯಲ್ಲಿ ಎದ್ದಿದ ತಕ್ಷಣ ಅವನಿಗೆ ಬ್ರಷ್ ಮಾಡಿ ಬ್ರೇಕ್ಫಾಸ್ಟ್ ಕೊಟ್ಟೆ. ಆವಾಗಲೇ ಹೇಳ್ತಿದ್ದೆ ಇವತ್ತು ಒಂದು ದಿವಸ ಹೋಗಲ್ಲ ಅಂತ. ನಾನು ಒಂದು ದಿವಸ ಹೋಗಲ್ಲ ಅಂತ ಹೇಳಿದರೆ ಅದೇ ಡೈಲಿ ಕಂಟಿನ್ಯೂ ಆಗಿಬಿಡುತ್ತೆ. ಇಲ್ಲ ನೀನು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಕರ್ಕೊಂಡೋದೆ. ಇಲ್ಲಿಂದ ಅಚ್ಚನ ಅಂಗಡಿ ತನಕ ಖುಷಿಯಲ್ಲಿ ಬಂದ, ಸರಿ ಹೋಗ್ತೀನಿ ಅಂತ.
ಮತ್ತು ಅಲ್ಲಿಂದ ಸ್ವಲ್ಪ ದೂರ ಆದಮೇಲೆ ದಿವ್ಯಾ ಪ್ಲೀಸ್ ದಿವ್ಯ ಒಂದು ದಿವಸ ರಜೆ ಮಾಡ್ತೀನಿ ಅಂದ. ಬೇಡ ಮಗನೇ ಡೈಲಿ ಹೋಗಬೇಕು ಅಂಥೇಳಿ ಕರ್ಕೊಂಡೋಗಿ ಬಿಟ್ಟೆ. ಅಂಗನವಾಡಿ ಒಳಗೆ ಹೋದ ತಕ್ಷಣ ಒಂದು ಚೇರ್ ಎಳ್ಕೊಂಡು ಬಂದು ದಿವ್ಯಾ ಕೂತ್ಕೋ, ದಿವ್ಯಾ ಬಿಟ್ಟೋಗ್ಬೇಡ ನನ್ನ ಅಂತ ಹೇಳ್ತಾ ಇದ್ದಾನೆ. ನಾನು ಆಮೇಲೆ ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಳಕ್ಕೆ ಹೋದ್ನ. ಅಂಗನವಾಡಿ ಟೀಚರು ಆಯಾ ಆಂಟಿ ಇಬ್ಬರು ಬೈದರು ನನಗೆ, ನೀವೇ ಅಭ್ಯಾಸ ಮಾಡೋದು ಅವನಿಗೆ. ಎಲ್ಲ ಮಕ್ಕಳು ಪೇರೆಂಟ್ಸ್ ಬಂದು ಬಾಗ್ಲ ಹತ್ರ ಬಿಟ್ಟು ಹೋಗ್ಬಿಡ್ತಾರೆ ಸೀದಾ, ನೀವು ಅವನಿಗೆ ಮುದ್ದು ಮಾಡೋದು ಜಾಸ್ತಿ ಆಗಿದೆ, ನೀವು ಹೊರಡಿ ಬಿಟ್ಟ ತಕ್ಷಣ ಹೋಗ್ಬಿಡ್ಬೇಕು ಅಂತೇಳ್ಬಿಟ್ಟು ಬೈದ್ಬಿಟ್ಟು ಕಳಿಸಿದ್ರು. ಅಲ್ಲಿಂದ ಹಿಂಗೆ ಬರ್ತಾಯಿದ್ದೀನಿ, ಡೋರ್ ಹತ್ರ ನಿಲ್ಕೊಂಡು ದಿವ್ಯಾ ಅಂತ ಕೈ ಹಿಂಗೆ ಚಾಚಿ ಬಾ ಅಂತ ಇದ್ದಾನೆ. ನನಗೆ ಕಣ್ಣಲ್ಲೆಲ್ಲ ನೀರು ತುಂಬಿತು, ತಡ್ಕೊಳಕ್ಕಾಗಿಲ್ಲ, ಬೇಗ ಬಂದುಬಿಟ್ಟೆ. ಮನೆಗೆ ಬಂದು ಏನು ಮಾಡ್ತಿದ್ದೀನಿ, ಟಿ ವಿ ಆನ್ ಮಾಡಿ ಸ್ವಲ್ಪ ಬಟ್ಟೆಗಳಿತ್ತು ವಾಶ್ ಮಾಡಿ ಒಳಗೆ ಬಂದೋಳೆ. ಶ್ರೇಯಾಂಶ್ ಇರೋದು ಯೋಚನೆ, ಟಿ ವಿನ ಆನ್ ಮಾಡಿ ಪೆಪ್ಪ ಬೇಗ ಹಾಕಿಬಿಟ್ಟು ಸುಮ್ಮನೆ ಕಿಚನಲ್ಲಿ ಕೆಲಸ ಮಾಡ್ತಿದ್ದೀನಿ. ಸ್ವಲ್ಪ ಒಂದು 5-10 ನಿಮಿಷ ಆದಮೇಲೆ ಫ್ಲ್ಯಾಶ್ ಆಯಿತು, ಓ ಶ್ರೇಯಾಂಶ್ ಇಲ್ಲ ಅಲ್ಲ ಅಂಥೇಳಿ. ಆಮೇಲೆ ಮ್ಯೂಸಿಕ್ ಚಾನಲ್ ಹಾಕ್ಕೊಂಡು ಕೂತ್ಕೊಂಡೆ. ನಿಜವಾಗ್ಲೂ ತುಂಬಾ ಮಿಸ್ ಮಾಡ್ತೀನಿ ಅವನ್ನ. ಇಷ್ಟೋ ತನಕ ಟೈಮ್ ಯಾವಾಗುತ್ತೆ ಅಂತ ಕಾಯ್ತಾಯಿದ್ದೆ. ಶನಿವಾರ ಆಗಿರೋದ್ರಿಂದ ಬೇಗ ಬಂದು ಕರ್ಕೊಂಡೋಗಿ ಅಂತ ಹೇಳಿದರು. ಹಾಗಾಗಿ ಇವಾಗ ಟೈಮ್ ಆಯಿತು, ಅದಕ್ಕೆ ಬೇಗ ಹೊರಟು ಇವಾಗ ಹೋಗ್ತಾಯಿದ್ದೀನಿ. ಕರ್ಕೊಂಡು ಬರಬೇಕು. ಇವಾಗ ಫುಲ್ ಅಳ್ತಾ ಇದ್ದ, ಸಿಕ್ಕಾಪಟ್ಟೆ ಬೇಜಾರಾಯಿತು. ಆದರೆ ಏನು ಮಾಡೋದು, ಕಳಿಸ್ಬೇಕಲ್ಲ. ಇನ್ನು ನೋಡೋಣ, ನಾಳೆ ಒಂದು ದಿವಸ ಲೀವ್ ಇರುತ್ತೆ, ನಾಳೆ ಎಂಜಾಯ್ ಮಾಡಲಿ. ಮತ್ತು ಮಂಡೆಯಿಂದ ಮತ್ತೆ ಅದೇ ರೋಟಿನ್ ಕರ್ಕೊಂಡೋಗಿ ಬಿಟ್ಟು ಬರೋದು. ಅವ್ನು ಅಳೋದು ಒಂದು ಸ್ವಲ್ಪ ದಿನ ಆದಮೇಲೆ ಅಡ್ಜಸ್ಟ್ ಆಗ್ತಾನೆ ಅವನು. ಸ್ವಲ್ಪ ದಿನ ತನಕ ವೆಯ್ಟ್ ಮಾಡೋಣ. ಈಗ ಹೋಗ್ತಾಯಿದ್ದೀನಿ ಅವನ್ನ ಕರ್ಕೊಂಬರೋಕ್ಕೆ. ಗೈಸ್ ಇಲ್ಲಿ ಗಣೇಶನ ಅಂತಿದ್ದಾರೆ, ಅವ್ರ ಗಾಡಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ಅಂಗನವಾಡಿಯಿಂದ ಬಂದವನೇ ಅಚ್ಚನ ಅಂಗಡಿಗೆ ಬಂದು ಎಳ್ನೀರು ಬೇಕು ಅಂತ ಕುಡಿತಾ ಕೂತ್ಕೊಂಡಿದ್ದಾನೆ. ಸ್ಟ್ರಾ ಕಡ್ಕೊಂಡ. ಓಕೆ, ಶ್ರೇಯಾಂಶ್ನ ಅಂಗನವಾಡಿಯಿಂದ ಮನೆಗೆ ಕರ್ಕೊಂಡು ಬಂದೆ. ಅವನಿಗೆ ಊಟ ಎಲ್ಲ ಮಾಡಿಸಿ ಮಲಗಿಸಿ. ಇವಾಗ ಟೈಮ್ ಬಂದು 5:45. ಇವಾಗ ನಾವೆಲ್ಲ ಹೊರಟಿದ್ದೀವಿ. ಅದು ಎಲ್ಲಿಗೆ ಅಂತ ಹೇಳಿದ್ರೆ ನಮ್ಮ ಅಮ್ಮನ ಮನೆಗೆ, ಅಂದರೆ ಅತ್ತೆ ಮನೆಗೆ ಹೋಗ್ತಾಯಿದ್ದೀವಿ. ಸುಲೋಚನ ಅವ್ರದ್ದು ಅತ್ತೆ ಮನೆಗೆ ಹೋಗ್ತಾಯಿದ್ದೀವಿ. ಅಲ್ಲೇ ಅಮ್ಮ ಮದುವೆ ಆಗಿ ಸ್ಟಾರ್ಟಿಂಗ್ ಎಲ್ಲ ಇದ್ದಿದ್ದು, ಆಮೇಲೆ ಈ ಮನೆ ಕಟ್ಟಿದ್ದು, ಆಮೇಲೆ ಇಲ್ಲಿಗೆ ಬಂದರು. ಆ ಮನೆ ಹೇಗಿದೆ ಅಂತ ಎಲ್ಲ ತೋರಿಸ್ತೀನಿ, ಓಕೆನಾ. ಅಲ್ಲಿ ಇವಾಗ ನಮ್ಮ ಅತ್ತೆ, ಚಿಕ್ಕಪ್ಪ, ಅಂದರೆ ನಮ್ಮ ಅಚ್ಚಂದು ತಮ್ಮ, ತಂಗಿ, ಅವ್ರ ಮಕ್ಕಳು ಎಲ್ಲರೂ ಇರ್ತಾರೆ. ಎಲ್ಲರನ್ನೂ ನಿಮಗೆ ಪರಿಚಯ ಮಾಡಿಸ್ತೀನಿ. ಈಗ ಆಲ್ರೆಡಿ ಪ್ರಮೋದವರು ಒಂದು ಆಟೋದಲ್ಲಿ ಬರ್ತಾಯಿದ್ದಾರೆ. ಸ್ವಲ್ಪ ಎಲ್ಲ ಮನೆಗೆ ರೇಷನ್ ಎಲ್ಲ ಬೇಕಿತ್ತು, ಅದು ತಗೊಂಡು ಅದೇ ಆಟೋದಲ್ಲೇ ಮತ್ತೆ ಇಲ್ಲಿಂದ ಹೊರಡೋಣ ಅಂತೇಳ್ಬಿಟ್ಟು ಇವಾಗ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದೀವಿ ಆಟೋಗೆ. ಶ್ರೇಯಾಂಶ್ ಅಂತೂ ಫುಲ್ ಕ್ಯೂರಿಯಸ್ಸಲ್ಲಿದ್ದಾನೆ, ಎಲ್ಲಿಗೋ ಹೋಗ್ತಾಯಿದ್ದೀವಿ ಅಂತ. ನೋಡೋಣ, ಅಲ್ಲೋಗಿ ಎಷ್ಟಾಗುತ್ತೆ ಅಷ್ಟು ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಹೊರಡೋಣ. ಗೈಸ್ ಇವಾಗ ರೀಚ್ ಆದ್ವಿ. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಇದು ಸ್ವಲ್ಪ ಲಾಂಗ್ ಇದೆ, ಇವಾಗ ನಡ್ಕೊಂಡು ಹೋಗಬೇಕು ಮೇಲೆ ತನಕ. ಇನ್ನು ಮನೆ ಒಳಗೆ ಹೋಗಿ ತೋರಿಸ್ತೀನಿ ಹೇಗಿದೆ ಮನೆ ಅಂತ. ಗೈಸ್ ಇದೆ ಮನೆ. ನಂಗಳು ಬೆರ್ನೇದವ್ರು ಕರಿಯೋ ಇಲ್ಲೇ, ನಾವು ಬರೋದೇ ಅವ್ರಿಗೆ ಗೊತ್ತಿಲ್ಲ ಗೈಸ್. ಸರ್ಪ್ರೈಸಾಗಿ ಹೋಗ್ತಾ ಇದ್ದೀವಿ. ಇವಾಗ ಬಂದು ನಮ್ಮ ಅಚ್ಚಂದು ಅಮ್ಮ. ಹಾಯ್ ಅಕ್ಕಿ, ಅಚ್ಚಮ್ಮ ಹಾಯ್ ಅಕ್ಕಿ. ಹಾಂ ಹಾಯ್. ಗೈಸ್ ಇದು ನಮ್ಮ ಚಿಕ್ಕಪ್ಪನ ಮಗ. ಹೆಸ್ರೆಂತ ಹೇಳು? ಪ್ರಣಮ್ ಅಂತ. ಇಲ್ಲಿ ನೋಡಿ, ನಂಗೆ ಚಿಕ್ಕ ತಮ್ಮ. ಶ್ರೇಯಾಂಶಿಗೆ ಚಿಕ್ಕಪ್ಪ ಆಗಬೇಕು. ಬಂದು ನಮ್ಮ ಅತ್ತೆ. ಅಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದಿಲ್ಲ, ಅದಕ್ಕೆ ಇಲ್ಲಿ ತೆಗಿತಾ ಇದ್ದೀನಿ. ಹಾಯ್ ಮಾಡಿ. ನಾವು ವೀಡಿಯೋಸ್ ಎಲ್ಲ ನೋಡ್ತಿರಲ್ಲ, ಹೆಂಗಿದೆ? ಥ್ಯಾಂಕ್ ಯು ಅಮ್ಮಾಯಿ. ನೋಡಿ ಅಜ್ಜಿ ಫುಲ್ ಜೋಶಲ್ಲಿದ್ದಾರೆ. ಹಾಯ್ ಹಾಯ್ ಮಾಡ್ತಾನೆ ಇದ್ದಾರೆ. ನೋಡಿ ಹಾಯ್. ಇದು ನಮ್ಮ ಅತ್ತೆ ತಮ್ಮ. ಬಿತ್ತು ಏನೋ. ಇದು ಅತ್ತೆ ತಮ್ಮ, ಇವರು ಅಚ್ಚಂದು ತಂಗಿ. ಗೊತ್ತಾಯ್ತಾ? ಚೆನ್ನಾಗಿದ್ದಾರಾ?
ಇವಾಗ ಅತ್ತೆದು ಮಗಳನ್ನ ತೋರಿಸ್ತೀನಿ ತಡೀರಿ. ಇದು ಬಂದು ನಮ್ಮ ಅತ್ತೆ ಮಗಳು ಆಯ್ತಾ, ಧನ್ಯ ಅಂತ. ನೋಡಿಲ್ಲ ಅಂದ್ರೆ ನಾನು ಕ್ಯಾಪ್ಚರ್ ಮಾಡಾಯ್ತು ಆಯ್ತಾ. ಹಾಯ್ ಮಾಡಿ ಧನ್ಯ. ಇದು ಚಿಕ್ಕಪ್ಪಂಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಅವ್ರ ಮುಖನೇ ತೋರಿಸ್ತಿಲ್ಲ. ಓಕೆ, ಇದು ಬಂದು ಅಜ್ಜಿದು ತಂಗಿದ ಅಕ್ಕನ ಮಗ. ಹಾಯ್ ಅಕ್ಕಿ ಮಾಮ. ಇನ್ನೊಂದು ಚಿಕ್ಕಮ್ಮ ಒಂದು ಬಾಕಿ ಇದೆ, ಚಿಕ್ಕಮ್ಮನ ಮಗಳು ಮಲ್ಕೊಂಡಿದ್ದಾರೆ, ತೋರಿಸ್ತೀನಿ ತಡೀರಿ. ನಮ್ಮ ಶ್ರೇಯಾಂಶಿಂದು ಚಿಕ್ಕಮ್ಮ. ಹಾಯ್. ಫುಲ್ಲು ನಿದ್ದೆ ಗೈಸ್, ನಿದ್ದೆ ಮಾಡಿಬಿಟ್ಟಿದ್ದಾರೆ. ಎದ್ದಾದ್ಮೇಲೆ ತೋರಿಸ್ತೀನಿ. ಇಲ್ಲಿ ಅಮ್ಮ, ಚಿಕ್ಕಮ್ಮ, ಅತ್ತೆ ಎಲ್ಲ ಸೇರ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ. ಏನು ಸ್ಪೆಷಲ್ ಚಿಕನ್ ಕರಿ, ತುಪ್ಪದನ್ನ, ಮತ್ತೆ ಕಳ್ಳು, ಕಟ್ಟಾಕಿಲ್ಲ, ಎಲ್ಲ ಹಂಗೆ ಯಾಕದೆ. ಮತ್ತೇನಿಲ್ಲ ಸ್ಪೆಷಲ್. ಅಷ್ಟೇನಾ? ಏನು ಮಾಡಿಕೊಡೋದು, ನಾವೇ ಮಾಡಿ. ಯಾರು ಮಾಡ್ಕೊಡಲ್ಲ? ಅಜ್ಜಿ. ಗೈಸ್ ತಮ್ಮಂಗೆ ಹೇಳ್ತಿರೋದು ನೋಡಿ ಗೈಸ್, ಇಲ್ಲಿ ಅಜ್ಜಿ ಅಂತ. ಅದು ಜೋಕ್ಸ್ ಹೇಳ್ತಾ ಇರೋದು. ಜೋಕ್ಸ್ ಹೇಳಿ ಅಚ್ಚಮ್ಮ. ಬೈರಿ ಅವರಿಗೆ, ನಿಮ್ಮ ಮಕ್ಳಿಗೆ ಬೈರಿ. ಯಾಕೆ ಮುದ್ದಿನ ಮಕ್ಕಳಪ್ಪ, ಬೈಯಕ್ಕೆ ಹೇಳ್ಬೇಡಿ. ಅಚ್ಚಮ್ಮ ಮಾಡ್ಕೊಡ್ಬೇಕಂತೆ ಮಗಳಿಗೆ. ಬೈಬಾರ್ದಾ? ಹೌದು, ನಮಗೆ ಅವ್ರು ಮಾಡಿ ಕೊಡ್ಬೇಕು, ನಾವು ನೆಂಟು ಬರೋದು. ನೋಡಿ ಬೈರಿ. ದೊಡ್ಡ ಸೊಸೆ ಒಂದು ಮಾಡಿ ನಮಗೆ ಕೊಡ್ಬೇಕು ತಿನ್ನಕ್ಕೆ, ಅವರಿಗೆ ನಾವು ಮಾಡಿ ಕೊಡ್ಬೇಕಲ್ವಾ? ಅಲ್ಲ ದಿವ್ಯಾ? ಅದೇ ಮೈ. ನೋಡು, ಇದು ಚಿಕ್ಕಮ್ಮ ಕತ್ಲೆಯಲ್ಲಿ ನಿಂತ್ಕೊಂಡು ಮುಖ ತೋರಿಸಿ ಅಮ್ಮ. ಗೈಸ್ ಇವಾಗ ಎಲ್ಲರೂ ಊಟ ಕೂತಿದ್ವಿ. ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ನಾನ್ ವೆಜ್ ತಿಂತಾ ಇಲ್ಲ. ಈರುಳ್ಳಿ ಗೊಜ್ಜು ಮತ್ತು ಗೀ ರೈಸ್. ಇಲ್ಲೇ ಅಚ್ಚ ಬಂದಿದ್ದಾರೆ, ಅಲ್ಲೇ ಅಜ್ಜಿ, ಮಕ್ಕಳೆಲ್ಲ ಇಲ್ಲಿ ಊಟ ಕೂತಿದ್ದಾರೆ. ಧನ್ಯ ಇಲ್ಲಿ ಟಿ ವಿ ನೋಡ್ತಾ ಇದ್ದಾಳೆ. ಹಿಂಗೆ ಅಮ್ಮ ಮತ್ತು ಅಮ್ಮಾಯಿ, ಚಿಕ್ಕಮ್ಮ ಅವರೆಲ್ಲರಿಗೂ ಬಡಿಸ್ಕೊಡ್ತಾ ಇದ್ದಾರೆ. ಇವತ್ತಿನ ಕಿವಿ ಮಾತು. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ, ಏಕೆಂದರೆ ಇಲ್ಲಿ ಯಾರೂ ಯಾರಿಗೂ ಅನಿವಾರ್ಯವಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.